ಏ ನಿಂದಿರೋ ಎದು ಕೊಡಕತ್ತಿ ನೀನ ಹಾಕಿಲ್ಲ ಅಡಿಕೆಯಾಗ ಸಣ್ಣ ಸಣ್ಣ ಕಲ್ಲು ಈಗ ಗೊತ್ತಾತಂತ ಓಡಾಕತ್ತೇನ? ಇಲ್ಲಪ್ಪ ನಾ ಏನೂ ಮಾಡಿಲ್ಲಪ್ಪ, ನಂಗೇನು ಗೊತ್ತಿಲ್ಲ. ಏನೂ ಗೊತ್ತಿಲ್ಲ? ಏನೂ ಗೊತ್ತಿಲ್ಲ ಅಂದ್ರೆ ಓಡ್ಯಾಕತ್ತದಿ ಮತ್ತೆ ಅಲ್ಲಿ ಕದ್ಲೆ ಯಾಕೆ ನೋಡ್ಕೊಂತ ನಿಂತಿದ್ದಿ? ಸೀದಾ ಬಂದು ನಿಂತು ಮಾತಾಡ್ಬೇಕಿತ್ತ. ಅಪ್ಪ ಅದು ಅಪ್ಪ ಏನಪ್ಪ ಬೀಳ್ತಾವ ನೋಡಿ ಹೆಂಗ ನಿನಗೀಗ. ಏ ಕುಡ್ಸಾಲೆ ಹಲ್ ಮುರಿದಿದ್ದೆಲ್ಲೋ ನಂದು ಇವತ್ತ. 70 ವರ್ಷ ಆದ್ರೂ ಒಂದು ಹಲ್ಲಿಗೆ ಏನಾಗಿರ್ಲಿಲ್ಲ ನನಗೆ. ಇವತ್ತು ಪೂರ ಮುರಿತ್ ನೋಡ. ಅಪ್ಪ ಯಾಕೋ ಹಿಂಗ ಮಾಡ್ತಿ? ಸುಮ್ ತಿಂದು ಉಂಡು ಆಡ್ಕೊಂತ ಇರಾಕ ಬರುದಿಲ್ಲ. ನಾ ಎದಕ್ಕೆ ಎಲ್ಲಾರ್ದು ತಲೆ ಕೆಡಿಸ್ತಿ? ಮಾಡೋದೆಲ್ಲ ನೀ ಮಾಡ್ತಿ, ದಂಡೆ ಬಂದು ಎಲ್ಲಾರು ಅಂತಾರ ನಿಮ್ಮ ಅವ್ವ ಅಪ್ಪ ಇದೇ ಸಂಸ್ಕಾರ ಕೊಟ್ಟಾರೇನಂತ. ಎಟ್ಟರ ತಲೆ ಬಗ್ಸುದು ಆಂಬಲ್ ಮಾರಾಯ ನಿನ್ ಸಲುವಾಗಿನ್ನ. ಇರಿ ಸಾಕು ಬಿಡ್ರಿ, ಎಷ್ಟು ಹೊಡಿತೀರಿ ಕೂಸಿಗೆ? ಹೇಳ್ತೇನೆ ನಾವು ತಿಳ್ಕೊಂತ ನಿನ್ನ. ಭೀಮಣ್ಣ ಬಡಿಬೇಡ, ಬಿಡು ಹುಡುಗನ್ನ. ಏನಾರ ಮಾಡಿಟ್ಟಿ ಇರೋದು ಒಂದು ಮೊಮ್ಮಗ ಆಯ್ತು, ಏನಾರ ಆಗಿತ್ತು ಬಿಡು. ಯವ್ವ ಬೇ ನೀ ಹೇಳಿ ಅಂತ ಬಿಟ್ಟಿನಿ ಅವನ, ಇಲ್ಲಾಂದ್ರೆ ಇವತ್ತು ಚಮಡನ ಸುಲಿತಿದ್ನಿ ಅವಂದು. ಲೇ ತಿಮ್ಮ ಇವತ್ತು ಹೋಗ್ಲಿ ಬಿಡಂತ ಬಿಟ್ಟಿನಿ. ಇನ್ನೊಂದು ಸತಿ ಏನಾರ ಮಾಡಿ ಇಂತಾದ ಮಾಡ್ತೇನೆ, ನಿನಗೆ ಮದುವಿನ ಮಾಡಿಸ್ತಾನ ಒಂದು. ಬಾರ ನನ್ನ ಮೊಮ್ಮಗನ. ಅಪ್ಪ ಹೊಡಿತಾನೆ ನಿನಗ. ನೀನು ಹಂಗೆ ಮಾಡಬಾರ್ದಪ್ಪ. ಮತ್ತೆ ನೀ ಹಿಂಗೆಲ್ಲ ಕಿತಾಪತಿ ಮಾಡಿದ್ರೆ ಸಿಟ್ಟು ಬರೋದಿಲ್ಲ ನವರಿಗೆ. ನನಗೂ ಸಿಟ್ಟು ಬರ್ತೈತಿ. ಆಯಿ ನಾನಿಂದ ಹಲ್ಲು ಮುರಿಲಿ ಅಂತ ಹಂಗೆ ಮಾಡಿರಲಿಲ್ಲ, ಸುಮ್ಮ ತಮಾಷೆ ಮಾಡೋಕ್ಕಂತ ಹೋದೆ, ಅದು ಹಂಗೆ ಆಗ್ಬಿಡ್ತು. ಸರಿ ಈಗ ಕಣ್ಣೊರೆಸ್ಕೊರ. ನಿಂಗೆ ಬಾ ಎಂಟನೇ ಕೊಡ್ತಾನ, ಅದನ್ನು ತಗೊಂಡು ಅಂಗಡಿಗೆ ಹೋಗಿ ತಿನ್ಸಾ ತಗೊಂಡು ಸಾಲಿಗೆ ಹೋಗ್ಬಾಯ ನಮ್ಮಪ್ಪ. ಐ ಎಂಟನೇ ಕಡ್ತಿ ಕೊಡ್ ನಾನು ಅಂಗಡಿಗೆ ಹೋಗಿ ಅದ್ರಾಗ 8 ಪಾಪಡಿ ತಗೊಂಡು 8 ಬಟ್ಟೆಗೆ ಹಾಕ್ಕೊಂಡು ತಿನ್ಕೋಂತ ಸಾಲಿಗೆ ಹೋಗ್ತಾನೆ. ಏ ಕಮಲವ್ವ, ಅವನ ಹುಡುಗನ ಸುಮ್ಮಾಗೆ ನೀಯ ಕಳಕತ್ತೀಯ ಇನ್ನ. ನಡಿ ಒಳಗೆ ಏನಾರ ತೆಗ್ದಿದ್ರ ಮಾಡ್ಕೊ ಹೋಗು. ಹುಡುಗನ ಚೀಲ ತಂದು ಕೊಡು, ಸಾಲಿಗೆ ಹೋಗತ್ತದ. ಹಂಗೆ ಬರೋ ಮುಂದೆ ನಾನು ಅಡಿಕೆ ಚೀಲದಾಗ 8ನೇ ಐತಿ ತಂದು ಕೊಡೋಂಗ. ಆಯ್ತು ರೀ ಅತ್ತೆಯವರ. ನಿಮ್ಮ ಅವ್ವ ಚೀಲ ತರಕ್ಕೆ ಒಳಗೆ ಹೋದ್ಲಿ ಆಂಬಲ್ತಿಮ್ಮನ, ನಾನು ಕೊಡ್ತೇನೆ ಬಾ ರೊಕ್ಕ. ತಗೋ ಇದೀನಿ 8ನೇ. ಐ 8ನೇ ಹಂಗಿದ್ರೆ ಐ ನಾ ಸಾಲಿಗೆ ಹೋಗಿ ಬರ್ತಾನ ಇನ್ನು. ಟಾಟಾ. ತಿಮ್ಮನ ಪಾಟಿ ಚೀಲ ಒಯ್ಬೇಕಲ್ಲ ಸಾಲಿಗೆ, ಹಂಗ ಜಿಕ್ಕೋತ ಹೋದ್ರೆ ಮಾಸ್ತರ್ ಬಡಿತಾನ ನೋಡ. ಹ್ಞೂ ಅವ ಕೊಡು ಪಾಟಿ ಚೀಲ. ನೋಡಿ ಇಲ್ಲಿ ಐ ನನಗೆ 8ನೇ ಕೊಟ್ಟ. ನಾ ಏನಾರ ತಿನ್ನಾಕ ತಗೊಂಡು ಹೊಕ್ಕನ ಸಾಲಿಗೆ. ಇಂಥದ ಹೊಲಸಂದ ಏನಾರ ಕರೆದಿದ್ದದು ತಗೊಂಡು ಹೋಗಬೇಡ. ಸುಮ್ಮ ಒಂದು ಚಾಕ್ಲೇಟ್ ತಗೊಂಡು ಹೋಗ. ಸರಿ ಪಾಟಿ ಚೀಲ ಕೊಡು. ಅತ್ತೆಯವರ ಹಂಗ ರೊಕ್ಕ ಎದಕ್ಕೆ ಕೊಟ್ರಿ? ಈಗ ಹೊಲಸ್ತಿ ಎಣ್ಣೆ ಕರೆದಿದ್ದ ಪಾಪಡಿ ತಗೊಂಡು ತಿನ್ಕೊಂತ ಹೊಕ್ಕನ್ ನೋಡ್ರಿ. ಅವು ಯಾವ ಎಣ್ಣೆ ಕರೆದಿರ್ತಾರೋ ಏನಾರ ಹೊಲಸ್ ಕೆಮ್ಮ ಹತ್ತತಿನ್ನ. ನಿಂದು ಭಾಳ ಆತ ಬಿಡುವ ಮಗನ ಮೇಲಿನ ಪ್ರೀತಿ. ಯಾವಾಗೋ ಒಂದ್ಸತಿ 8ನೇ ಕೊಟ್ಟಿರ್ತಾನು, ಅವನು ಯಾವಾಗೋ ಒಂದ್ಸತಿ ತಿಂದಿರ್ತಾನೆ ಪಾಪಡಿ. ಅದು ಒಮ್ಮೆ ತಿಂದ ಕೂಡಲೇ ಕೆಮ್ಮ ಹತ್ತಿ ಬಿಡ್ತತಾನೆ. ಇಷ್ಟು ಮುದ್ದು ಮಾಡೋದು, ಇಷ್ಟು ಕಾಳಜಿ ಮಾಡೋದು ಬಿಡ್ರಿ ಗಂಡ ಹೆಂಡತಿ. ಕೆಮ್ಮ ಹತ್ತಿದ್ರೆ ಹತ್ತಲಿ, ಅವಂಗ ಗೊತ್ತಾಕತ್ತಿಲ್ಲ ಇಂಥವೆಲ್ಲ ತಿಂದ್ರೆ ಕೆಮ್ಮ ಹತ್ತತಿ, ನಾ ಇನ್ನೊಮ್ಮೆ ತಿನ್ನಬಾರ್ದಂತ ಅವನ ಮನಸ್ಸಾಗ ಬರ್ತೈತಿ. ಅವಾಗ ನೀ ಏನು ಹೇಳೋದು ಬೇಕಾಗೇ ಇಲ್ಲ, ಅವನ ತಿನ್ನೋದು ಬಿಡ್ತಾನೆ ಎಲ್ಲ. ನೀವು ಹೇಳೋದು ಬರಬರ ಬಿಡ್ರಿ ಅತ್ತೆಯವರ. ಆತಾಡ್ರಿ, ಹಂಗ ಮಾಡ್ತಾನೆ.